ರಾತ್ರಿ ಫೈಲ್ ಎಲ್ಲ ಕರೆಕ್ಷನ್ ಮಾಡಿ ನಿಮ್ ಹತ್ರ ಕಾಲಲ್ಲಿ ಮಾತಾಡೋಷ್ಟ್ರಲ್ಲಿ ಲೇಟ್ ಆಗೋಯ್ತಾ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ಟೈಮ್ ಆಗ್ಬಿಟ್ಟಿತ್ತು. ಸೊ ಫ್ರೆಶ್ ಅಪ್ ಆಗಿ ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಪರವಾಗಿಲ್ಲ, ಫೈಲ್ ರೆಡಿ ಇದೆಯಾ? ಹಾ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಆಕ್ಚುಲಿ ನಾನು ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡೆ. ಫೋನಲ್ಲಿ ಬೇಡ, ಡೈರೆಕ್ಟ್ ಆಗಿ ಕೇಳೋಣ ಅಂತ ಬಂದೆ. ಹೇಳಿ, ಪರವಾಗಿಲ್ಲ. ನಿಜವಾಗ್ಲೂ ನಿಮ್ಗೆ ಅಕೌಂಟ್ಸ್ ಬರತ್ತಾ? ತಮಾಷೆ ಕೇಳ್ದೆ. ಫೈಲಲ್ಲಿ ತುಂಬಾ ಮಿಸ್ಟೇಕ್ಸ್ ಇತ್ತು. ಮುಂದಿನ ಸಲ ಈ ತರ ಆಗದಿರೋ ತರ ನೋಡ್ಕೊಳ್ಳಿ. ಶೋರ್. ಅದು ಫ್ಯಾಮಿಲಿ ಪ್ರಾಬ್ಲಮ್ ತುಂಬ ಇತ್ತು, ಅದಕ್ಕೆ ಈ ಥರ ಎಲ್ಲ ಮಿಸ್ಟೇಕ್ ಆಗಿದೆ. ಇನ್ನು ಮುಂದೆ ಹಾಗಾಗಲ್ಲ ಬಿಡಿ. ಓಕೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಮೇಡಮ್, ಫೈಲ್ ಕರೆಕ್ಷನ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಸಾರಿ ಮೇಡಮ್. ಗುಡ್. ಮ್ಯಾನೇಜರ್ ಮೇಡಮ್, ಇದೊಂಚೂರು ಚೆಕ್ ಮಾಡಿ. ಓಕೆ. ನೋಡಿ, ವಿ ಶುಡ್ ಬಿ ಅನ್ ಎಕ್ಸಾಂಪಲ್. ಶ್ರದ್ಧೆಯಿಂದ ಕೆಲಸ ಮಾಡಿ. ಯಾವುದೇ ರೀತಿ ನೆಗ್ಲಿಜೆನ್ಸಿ ಕೆಲಸದಲ್ಲಿ ತೋರಿಸಿದ್ರೆ ಇಮಿಡಿಯೇಟ್ಲಿ ಕೆಲಸದಿಂದ ಕಳಿಸ್ಬಿಡ್ತೀನಿ. ಕೀಪ್ ದಿಸ್ ಇನ್ ಮೈಂಡ್. ರೇ ಮೇಡಮ್, ಹೇಳಿಲ್ವಾ ಕೆಲಸ ಮಾಡಿ? ಪ್ರೀತು, ನೀನು ಚಿಕ್ಕ ವಯಸ್ಸಿನಲ್ಲಿ ತುಂಬ ತುಂಟ ಆಗಿದೆ ಕಣೋ. ನಿನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ತಿತ್ತು. ಮುಂದೆ ಹೇಗಪ್ಪ ಅಂತ ಅಂದ್ಕೊಳ್ಬೇಕಾದ್ರೆ ನೀನು ಆಶ್ಚರ್ಯವಾಗಿ ಬೆಳೆದೆ. ನಿನ್ನ ಬಗ್ಗೆ ತುಂಬ ಕನಸುಗಳನ್ನು ಕಟ್ಕೊಂಡೆ. ನನ್ನ ಮಗ ಹಾಗಾಗ್ತಾನೆ, ನನ್ನ ಮಗ ಹೀಗಾಗ್ತಾನೆ ಅಂತ. ಆದರೆ ನನ್ನ ಕನಸುಗಳೆಲ್ಲ ಕುಸಿಯೋ ಹಾಗೆ ಮಾಡಿ ಈ ರೀತಿ 24 ಗಂಟೆ ಕುಡ್ಕೊಂಡು ಬಿದ್ದಿರ್ತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣೋ. ಇವತ್ತು ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟಲ್ಲ ಅಂತ ನನಗೆ ತುಂಬ ದುಃಖ ಆಗ್ತಿದೆ. ನಿನ್ನ ಕಣ್ಣು ಮುಂದೆ ಕಾಣ್ತಾ ಇರೋದು ಒಂದು ನಾಟಕದ ಪರದೆ ಕಣೋ. ಅದನ್ನೇ ಸತ್ಯ ಅಂತ ನಂಬಿದ್ಯಾ? ನಿನಗದನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರೀತು, 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 ನೀವ್ಯಾಕೆ ನನ್ನ ರೂಮ್ ಒಳಗೆ ಬಂದಿದ್ದು? ನನ್ನನ್ನು ಯಾಕೆ ಎಬ್ಬಿಸ್ತಿದ್ದೀರಾ? ನಾನು ಈ ರೀತಿ ಮಲಗೋದಕ್ಕೆ ಕಾರಣನೇ ನೀವು. ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ಇನ್ನು ಏನೇನು ಅನುಭವಿಸ್ಬೇಕೋ ಏನೋ. ಸುಮ್ಮನೆ ಹೋಗಿ ಇಲ್ಲಿಂದ. ಸುಮ್ಮನೆ ಹೋಗಿ. ತಾಯಿಯಾದವಳು 9 ತಿಂಗಳು ಹೊತ್ತು ಹೆತ್ತು ಜನ್ಮ ಕೊಡ್ತಾಳೆ ನಿಜ. ಆದ್ರೆ ತಂದೆ ಆದವನು ಸಾಯೋ ತನಕ ತನ್ನ ಎದೆ ಮೇಲಿಟ್ಕೊಂಡು ಮಕ್ಕಳನ್ನ ಸಾಕ್ತಾನೆ. ತಾಯಿಯಾದವಳು ಮಗುನ ತನ್ನ ಕಂಕ್ಳಲ್ಲಿ ಕೂಡಿಸ್ಕೊಂಡು ತಾನು ನೋಡೋಷ್ಟು ಪ್ರಪಂಚನ ಮಕ್ಕಳಿಗೆ ತೋರಿಸ್ತಾಳೆ. ಆದ್ರೆ ತಂದೆ ಆದವನು ತನ್ನ ಭುಜದ ಮೇಲೆ ಕೂಡಿಸ್ಕೊಂಡು ತಾನು ನೋಡದೇ ಇರೋ ಪ್ರಪಂಚನ ಮಕ್ಕಳಿಗೆ ತೋರಿಸ್ತಾನೆ. ತಾಯಿಯಾದವಳು ಪ್ರೀತಿ ಮಮತೆಯ ತುತ್ತನ್ನು ಕೊಟ್ಟು ಮಕ್ಕಳ ಮನಸ್ಸಲ್ಲಿ ಬೆಚ್ಚಗಿದ್ರೆ, ತಂದೆ ಆದವನು ಮಕ್ಕಳಿಂದ ದೂರ ಇದ್ದು ಬಿಸಿಲು ಮಳೆ ಅಂತ ನೋಡದೆ ಸುಸ್ತಾಗಿ ಬಂದು ಮನೆಗೆ ಆಶ್ರಯ ಆಗ್ತಾನೆ. ಕೋಳಿ ಕೂಗೋದಕ್ಕೂ ಮುಂಚೆ ಕಣ್ಮರೆಯಾಗೋ ತಂದೆ ಹುಣ್ಣಿಮೆ ಚಂದ್ರನ್ ತರ ಅಪರೂಪಕ್ಕೊಮ್ಮೆ ಕಾಣಿಸ್ದಾಗ ಮಕ್ಕಳ ಮನಸ್ಸಲ್ಲಿ ಅಪ್ಪನ ಬಗ್ಗೆ ಏನು ಅಭಿಪ್ರಾಯ ಇರುತ್ತೋ ಏನೋ. ಆದ್ರೆ ಆ ತಂದೆ ಮನಸ್ಸಲ್ಲಿ ತನ್ನ ಹೆಂಡತಿ, ಮಕ್ಕಳು,
ಸಂಸಾರ ಅನ್ನೋ ಕಾಳಜಿ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವ ಯೋಚನೆನೂ ಇರಲ್ಲ.